ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೆ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಎಲ್ಲ ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ಭಕ್ತಾದಿಗಳೇ, ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಒಂದು ಮಾಧುಕರಿ ಸೇವೆ ತುಂಬ ಚೆನ್ನಾಗಿ ನಡೀತಾ ಇದೆ. ಒಂದು ಖುಷಿಯ ವಿಚಾರ, ಇವತ್ತು ನನ್ನ ಜೀವನದಲ್ಲೇ ನಡೆದಿರ್ತಕ್ಕಂಥ ಒಂದು ಅದ್ಭುತ ಪವಾಡವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನನಗೆ 3 ಜನ ಮಕ್ಕಳು. ಒಂದನೇವಳು ಮೈಸೂರು ಏರೋನಾಟಿಕ್ ಕಾಲೇಜಲ್ಲಿ ಫೈನಲ್ ಇಯರ್ ಇಂಜಿನಿಯರ್ ಡಿಗ್ರಿ ಮಾಡ್ತಾ ಇದ್ದಾಳೆ. ಮತ್ತು ಸೆಕೆಂಡು ಪೂರ್ವಿಕಾ ಅಂತ, ಅವಳು 8th ಪಾಸಾಗಿ ಇವಾಗ 9th ಹೋಗಿದ್ದಾಳೆ. ಕೊನೆಯವನು ಶ್ರೀಪಾದ್ ಅಂತ, ದತ್ತಾತ್ರೇಯ ಮಹಾರಾಜರಿಂದ ಕೃಪಾಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಅವನು. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಮಕ್ಕಳಿಗೆ ಸಂಸ್ಕೃತಿ ಕೊಡೋದು ಒಂದು ಕಡೆ ಇದ್ದರೆ, ದೈವಿ ಶಕ್ತಿಯಿಂದನೂ ಅವರನ್ನು ನಾವು ಸುಧಾರಿಸ್ಬೋದು. ಮತ್ತು ಒಂದು ದೇವರ ಕೃಪಾಶೀರ್ವಾದದಿಂದ ಅವರನ್ನು ಒಳ್ಳೆ ಟ್ರ್ಯಾಕಿಗೆ ತಗೊಂಡು ಹೋಗ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಾನು ನಿಮಗೆ ಹತ್ರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊನ್ನೆ ನಡೆದ ಎಕ್ಸಾಮಲ್ಲಿ ನನ್ನ ಮಗಳು ಕಾಲೇಜ್ ಟಾಪರ್ ಬಂದಿದ್ದಾಳೆ. ಸ್ಕೋರ್ ಬಂದು 93%. ಆಮೇಲೆ ಅವಳದು ನನ್ನ ಹತ್ರ ಅವಳದು ಮಾರ್ಕ್ಸ್ ಶೀಟ್ ನನ್ನ ಹತ್ರ ಇಲ್ಲ. ಬಟ್ ಇಲ್ಲಿ ನನ್ನ 2ನೇ ಮಗಳು ಪೂರ್ವಿಕಾ, ಅವಳ ರಿಸಲ್ಟ್ಗೂ 93% ಮಾಡಿದ್ದಾಳೆ. ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ಫಸ್ಟ್ ರ್ಯಾಂಕ್ ಅಂತ ತೋರಿಸ್ತಾ ಇದೆ. ಓಕೆ, ಇದನ್ನು ನಿಮಗೆ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಬಹುದು ಅಂದರೆ, ನಾನು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸ ಏನು ಅಂದರೆ, ವಿಶ್ವಾಸ ಇಟ್ಟು ಸ್ವಾಮಿಯ ಸೇವೆ ಮಾಡಿದ್ದು ಒಂದು, 2ನೇದ್ದು ಮಾಧುಕರಿ ಸೇವೆ, ಅನ್ನದಾನದ ಸೇವೆ. ಈ ಅನ್ನದಾನದ ಸೇವೆ ಮಾಡೋದು ಎಷ್ಟು ಮುಖ್ಯ ಅಂದರೆ, ಒಂದು ದತ್ತ ಸಂಪ್ರದಾಯದಲ್ಲಿ ಮಾಧುಕರಿ ಸೇವೆಗೆ ಬೆಲೆ ಕಟ್ಟಲಾಗದಷ್ಟು ಅದಕ್ಕೆ ಶಕ್ತಿ ಇದೆ. ಒಂದು ಕಡೆ ಹಸಿದವನಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಅವನು ಹೊಟ್ಟೆ ತುಂಬ ಊಟ ಮಾಡಿ ಹರಿಸೋದ್ರಿಂದ ನಮ್ಮ ಪೂರ್ವಾಪರ ಮಾಡಿರ್ತಕ್ಕಂಥ ಕರ್ಮಗಳು ತೊಳೆದು ಹೋಗ್ತವೆ. ಒಂದು, ನಿಮಗೆ ಈ ಸೇವೆ ಮಾಡೋದಕ್ಕೆ 3 ಆಪ್ಷನ್ಸ್ ಇದೆ. 1ನೇದ್ದು, ನೀವು ಸ್ವತಃ ಓನಾಗಿ ಪ್ರತಿ ಗುರುವಾರ ಯಾರಿಗಾದರೂ ಒಂದು 10 ಜನಕ್ಕೆ ಊಟ ಹಾಕಿಸ್ಬೋದು. ಅಥವಾ ನಮ್ಮ ಮನೋಕಾಮನಾ ದತ್ತ ಸೇವಾ ಟ್ರಸ್ಟಿಗೆ ಯಥಾಶಕ್ತಿ ಅನ್ನದಾನಕ್ಕೆ ಸಹಾಯ ಮಾಡ್ಬೋದು. ಇದು ಕೂಡ ನಿಮ್ಮ ಕೈಯಿಂದ ಆಗಲಿಲ್ಲಪ್ಪ ಅಂತಂದರೆ, ಈ ಮನೆಯಲ್ಲಿ ಇರುವೆಗಳು ಇರ್ತವೆ, ಚಿಕ್ಕ ಚಿಕ್ಕ ಇರುವೆಗಳು. ಅವುಗಳಿಗೆ ಸಕ್ಕರೆ ಹಾಕೋದು, ಬೆಲ್ಲ ಹಾಕೋದು. ಅವು ಒಂದು ಜೀವನೇ. ಓಕೆ, ಅವಕ್ಕೂ ಕೂಡ ಊಟ ಬೇಕಾಗತ್ತೆ. ಆ ಊಟವನ್ನು ನಾವು ಅವುಗಳಿಗೆ ಹಾಕೋದ್ರಿಂದ ಅಷ್ಟು ಪುಣ್ಯನೂ ನಮಗೆ ಬರುತ್ತೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ನಿಮ್ಗೆ ಹೇಳಕ್ಕೆ ಬರ್ತಾ ಇದ್ದೀನಿ. ಈ ಕ್ಷಣದಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಇದೆ, ಪಕ್ಷಿಗಳಿಗೆ ನೀರಿನ ಕೊರತೆ ಇದೆ. ನೀವು ಅದನ್ನು ಮೇಲಿನ ನಿಮ್ಮ ಮನೆ ಮೇಲ್ಛಾವಣಿಯಲ್ಲಿ ನೀರನ್ನು ಇಟ್ಟು ಪಕ್ಷಿಗಳಿಗೆ ಒಂದು ಸಹಾಯ ಮಾಡ್ಬೋದು. ಇದು ನಾನು ನಿಮಗೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಈ ಎಲ್ಲ ಪುಣ್ಯ ಕೂಡ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ನಿಜವಾಗಿ ನನಗೆ ಎಷ್ಟು ಸಾರಿ ಹೇಳಿದ್ರು ಕೂಡ ಅದು ಕಡಿಮೆನೇ. ನನಗದು ಸಿಕ್ಕ ಭಾಗ್ಯ. ಅದು ಒಂದು ಅನ್ನದಾನದ್ದು. ಅದಕ್ಕೆ
ನೀವು ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಾಯ ಮಾಡಿದ್ರ. ಎಷ್ಟೋ ಜನ ಅಕ್ಕಿ, ಬೇಳೆ, ಸಕ್ಕರೆ ಎಷ್ಟೆಷ್ಟು ಏನೇನೋ ತಂದುಕೊಟ್ಟಿದ್ರ. ನಿಮಗೆಲ್ರಿಗೂ ಕೋಟಿ ಕೋಟಿ ನಮಸ್ಕಾರವನ್ನು ತಿಳಿಸೋಕೆ ನಾನು ಇವತ್ತಿನ ದಿನ ಇಷ್ಟಪಡ್ತಾ ಇದ್ದೀನಿ. ಆದರೆ ಒಂದು ವಿಚಾರ ಹೇಳ್ತೀನಿ, ಸಂತೋಷ್ ಅಣ್ಣನ ಕೊಟ್ಟೆ ನೀವು ಅನ್ನದಾನ ಮಾಡಬೇಕು ಅನ್ನೋದೇನಿಲ್ಲ. ನೀವೆಲ್ಲಿದ್ರೋ ಗುರುವಾರ ಒಂದು 10 ಜನಕ್ಕೆ ಊಟ ನೀವು ಎಲ್ಲೋ ಒಂದು ಪಲಾವ್ ಮಾಡಿಸ್ಬೋದು ಏನೋ ಅಂದರೆ, ಸೊ ಆ ಪುಣ್ಯ ನಿಮ್ಗೆ ಸಿಗುತ್ತೆ ಅಂತ ನಾನು ವಿತ್ ಸಾಕ್ಷಿ ಸಮೇತ ಹೇಳ್ತಾ ಇರೋದು. ಬಟ್ ಏನಪ್ಪ ಅಂದರೆ, ಅಷ್ಟು ನನಗೆ ಇಷ್ಟು ಕಷ್ಟ ಇದೆ ಆಲ್ರೆಡಿ. ಸೊ ಇಷ್ಟು ಕಷ್ಟದಲ್ಲೂ ಕೂಡ ಆ ಒಂದು ಅನ್ನದಾನದ ಸೇವೆ ಅದು ಹೆಂಗೆ ನಡೀತಾ ಇದೆಯೋ ಏನೋ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ ಅದ್ರ ಬಗ್ಗೆ. ಎಲ್ಲದಕ್ಕೂ ಕಾರಣಕರ್ತರು ದತ್ತ ಮಹಾರಾಜರು. ಅವರು ಎಲ್ಲರ ಜೀವನದಲ್ಲೂ ಒಂದೊಂದು ಮಿರಾಕಲ್ ಮಾಡ್ತಾರೆ. ನಂಬಿರೋ ಭಕ್ತರಿಗೆ, ನಂಬಿರ್ತಕ್ಕಂಥ ಜೀವಕ್ಕೆ ಅವ್ರು ಯಾವತ್ತೂ ಕೈ ಬಿಡಲ್ಲ. ಅಷ್ಟು ನಾನು ನಿಮಗೆ ಹೇಳ್ಬೋದು. ದತ್ತ ಸಂಪ್ರದಾಯ ಕಠಿಣ, ಒಪ್ಕೊಂತೀನಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಹೊಲಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ದತ್ತ ಮಹಾರಾಜರನ್ನಾಗಲಿ ಸ್ವಾಮಿ ಮಹಾರಾಜರನ್ನಾಗಲಿ ಹೊಲಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ನಾನು ಕೂಡ ಸುಮಾರು 7ರಿಂದ 8 ವರ್ಷ ಸ್ಟ್ರಗ್ಲಿಂಗ್ ಮಾಡಿದ್ದೀನಿ. 1 ದಿವಸಕ್ಕೆ 2 ದಿವಸಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಜಯ ಅಲ್ಲ ಇದು. ಸೊ ಅದು ದತ್ತ ಮಹಾರಾಜರೇ ನನಗೆ ಎಷ್ಟು ಸಾಥ್ ಕೊಟ್ಟಿದ್ದಾರೋ ಅಷ್ಟೇ ಸಾಥನ್ನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವೆಲ್ಲರೂ ನಾನು ಕೊಟ್ಟಿದ್ದೀರ. ನಿಮಗೆ ಒಂದು ದೊಡ್ಡ ನಮಸ್ಕಾರ. ಮತ್ತು ಇವಾಗಲೂ ನಾನು ಹೇಳ್ತಾ ಇದ್ದೀನಿ, 10 ರೂಪಾಯಿ ಕೊಟ್ಟರು ಕೂಡ ಒಂದು ಮನುಷ್ಯನಿಗೆ ಆ ಕ್ಷಣಕ್ಕೆ ಒಂದು ಗ್ಲಾಸ್ ಮಜ್ಜಿಗೆ ಆದರೂ ಕೊಟ್ಟಿರ್ತಕ್ಕಂಥ 10 ರೂಪಾಯಿದಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಇಲ್ಲಿ. ಓಕೆ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೊ ಆ ಒಂದು ಹಣ ನಿಮ್ಮ ಸಾಕ್ಷಿಯ ರೂಪದಲ್ಲೇ ಅದು ಯೂಟ್ಯೂಬ್ ಚಾನಲ್ ಮುಖಾಂತರ ನನ್ನ ಗ್ರೂಪಲ್ಲಿ ನೀವು ನೋಡ್ಬೋದು ಅದನ್ನು, ಅನ್ನದಾನದ ವಿಡಿಯೋ. ಸೊ ಆ ವಿಡಿಯೋ ಕೂಡ ಇದ್ರ ಜೊತೆ ಆ್ಯಡ್ ಮಾಡಿ ನಾನು ಮತ್ತೆ ತಿರ್ಗಾ ಇವಾಗ ಹಾಕ್ತೀನಿ ಅದನ್ನು. ಯಾಕಂದರೆ ಸುಮಾರು ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ದಯಮಾಡಿ ಕ್ಷಮೆ ಇರಲಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಎಲ್ಲೇ ಇರಿ, ಹೇಗೆ ಇರಿ, ನಮ್ಮ ಹಿಂದೂ ಧರ್ಮವನ್ನು ಕಾಪಾಡಿ. ಮತ್ತು ನಾವು ಧಾರ್ಮಿಕ ದಾರಿಯಲ್ಲಿ ಇದ್ದಾಗ ನಮ್ಮ ಮಕ್ಕಳು ಹಿಂದೂ ಧರ್ಮವನ್ನು ಕಾಪಾಡ್ತಾರೆ, ಹಿಂದೂ ಧರ್ಮದಲ್ಲಿರ್ತಾರೆ. ನಾವೇ ದೇವ್ರು ಯಾರು, ಧರ್ಮ ಎಲ್ಲಿದೆ ಅಂತ ನಾವು ನಿರ್ಧಾರ ಮಾಡಿದ್ರೆ ನಮ್ಮ ಮಕ್ಕಳು ಅವನು ತೊಗೊಂಡೋಗಿ ಗಾಳಿಗೆ ತೂರ್ತಾರೆ. ನಾನು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಿಮಗೆ ನಾನು ಹೇಳ್ತಾ ಇರೋದು, ದಯಮಾಡಿ ಎಲ್ಲ ಭಕ್ತಾದಿಗಳಲ್ಲಿ ವಿಜ್ಞಾಪನೆ. ಸೊ ಈ ಕ್ಷಣ ಇನ್ನೊಂದು ನಿಮಗೆ ಮಿರಾಕಲ್ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಒಂದು ದತ್ತ ಮಹಾರಾಜರದ್ದು ಒಂದು ಫೋಟೋ ಇದೆ. ಆ ಫೋಟೋ ನೀವು ಯಾರು ಬೇಕಾದರೂ ಕೂಡ ಅದನ್ನು ನೋಡ್ಬೋದು. ಬೆಳಗಿನ ಜಾವ ಎದ್ದ ತಕ್ಷಣ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅಂತ ಅದನ್ನು ಆ ಒಂದು ಮಂತ್ರ ಹೇಳ್ಕೊಂಡು ದತ್ತ ಮಹಾರಾಜರ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡಿ ರಾತ್ರಿ ಮಲಗುವಾಗ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನೀವು ಅಷ್ಟು ನೋಡಿ ಅದನ್ನು ಖಂಡಿತವಾಗಿ ನೀವು ಯಾವತ್ತಿನ ದಿನದ ದಿನಚರಿತ್ರೆಯನ್ನು ಪ್ರಾರಂಭ ಮಾಡ್ತಿರೋ ಆ ದಿನ ತುಂಬಾ ಅದ್ಭುತವಾಗಿರುತ್ತೆ. ಎಷ್ಟೋ ಸಮಸ್ಯೆಗಳು ನಿಮಗೆ ದೂರ ಆಗ್ತವೆ ಅಂತ ಹೇಳ್ತಾ ಈ ಒಂದು ಅನ್ನದಾನದ ವಿಡಿಯೋ ನೀವು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಬನ್ನಿ ಆ ಒಂದು ಅನ್ನದಾನದ ವಿಡಿಯೋ ನೋಡ್ಕೊಂಡು ಬನ್ನಿ. Sorry,
Thank you.